ಕ್ಷಣಗಳಲ್ಲಿ ದೆಹಲಿ ಕಡೆಗೆ ವಿಜಯೇಂದ್ರ ಪ್ರಯಾಣ ಬೆಳೆಸ್ತಾ ಇದ್ದಾರಾ? ಯಾಕಂದ್ರೆ ನಾಳೆ ದೆಹಲಿಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಅವರು ದೆಹಲಿ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ವಿಚಾರ ಅಷ್ಟಕ್ಕೆ ಸೀಮಿತ ಅಲ್ಲ. ಹೀಗೆ ಬಿಜೆಪಿ ನಾಯಕರುಗಳು ಈಗ ದೆಹಲಿ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಹತ್ತಾರು ರೀತಿಯಾದಂತ ಚರ್ಚೆ, ಪುಕಾರು, ವಿಶ್ಲೇಷಣೆ ಇದೆಲ್ಲ ನಡೆಯೋದಕ್ಕೆ ಶುರುವಾಗುತ್ತೆ. ಈಗ ವಿಜಯೇಂದ್ರ ಅವರು ಹೋಗ್ತಾ ಇರುವಂತ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರುಗಳನ್ನು ಕೂಡ ಭೇಟಿಯಾಗುವಂತ ಚಾನ್ಸಸ್ ಇದೆ. ಅವ್ರು ಹೋಗ್ತಾ ಇರುವಂತದ್ದು ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆದ್ರೂ ಕೂಡ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ತೀವ್ರ ಕುತೂಹಲ ಕೆರಳಿಸಿದೆ ವಿಜಯೇಂದ್ರ ಅವರ ದೆಹಲಿ ಪ್ರವಾಸ. ಒಂದು ಹಂತದಲ್ಲಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು. ಬಟ್ ಈಗ ದೆಹಲಿಗೆ ಹೋಗ್ತಾ ಇರುವಂಥದ್ದು ಹೌದು. ಖಾಸಗಿ ಕಾರ್ಯಕ್ರಮ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಸಂಗತಿ ಆದರೂ ಕೂಡ ಅದನ್ನು ಮೀರಿ ಅವರು ಹೈಕಮಾಂಡ್ನ ನಾಯಕರುಗಳನ್ನ ಭೇಟಿ ಆಗೋರಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದಕ್ಕಾಗಿನ ಪ್ರಯತ್ನಗಳು ಕೂಡ ಮುಂದುವರಿತಾ ಇದೆ. ಮೊನ್ನೆ ಅವರ ವಿರೋಧಿ ಬಣ ದೆಹಲಿಯಲ್ಲೇ ಬೀಡುಬಿಟ್ಟಿತ್ತು. ಒಬ್ಬೊಬ್ಬರು ನಾಯಕರು ಒಬ್ಬೊಬ್ಬರು ಅಂತ ಹೇಳಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗೋ ಪ್ರಯತ್ನವನ್ನು ಪಟ್ಟಿದ್ದರು. ಭಾಳ ಅಂದ್ಕೊಂಡಂಥ ಯಶಸ್ಸು ಅವ್ರು ಅಂದ್ಕೊಂಡಂಗೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ, ಅದಿನ್ನೂ ಅಸ್ಪಷ್ಟ. ಅದರ ನಡುವೆ ಇದೀಗ ವಿಜಯೇಂದ್ರ ಹೊರಡ್ತಾ ಇದ್ದಾರೆ. ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನಿಲ್, ಮೇಲ್ನೋಟಕ್ಕೆ ಒಂದು ಖಾಸಗಿ ಕಾರ್ಯಕ್ರಮ ಅನ್ನುವಂಥದ್ದು ರೀತಿಯಾಗಿದ್ರೂ ಕೂಡ ವರಿಷ್ಠರನ್ನ ಭೇಟಿ ಆಗೋದು, ಮೊನ್ನೆ ಇವರ ವಿರುದ್ಧವಾಗಿ ಹೂಡಿದಂಥ ತಂತ್ರಕ್ಕೆ ಪ್ರತಿತಂತ್ರದ ರೂಪ, ಇದೇನಾದ್ರೂ ಆ ನಿರೀಕ್ಷೆ ಇದೆಯಾ? ಏನ್ ಕರೆ ಸುನಿಲ್? ಖಂಡಿತ ಮಾಲ್ತೇಶ್, ಈಗಾಗಲೇ ವಿಜಯೇಂದ್ರ ಅವರು ಇವತ್ತು ಸಂಜೆ ದೆಹಲಿಗೆ ತೆರಳ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಖಾಸಗಿ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ಅಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇವತ್ತು ದಾವಣಗೆರೆ ಒಂದು ವಾಲ್ಮೀಕಿ ಸಮಾವೇಶಕ್ಕೆ ತೆರಳಬೇಕಾಗಿತ್ತು. ಅದರ ಮಧ್ಯದನೇ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಹೋಗದೇನೆ ಈ ಒಂದು ವಿಚಾರದಿಂದ ಸಾಕಷ್ಟು ಕುತೂಹಲ ಮೂಡಿಸಿರುವಂತೆ. ಯಾಕಂದ್ರೆ ಕಾರ್ಯಕ್ರಮಕ್ಕೆ ಹೊರಟಿದ್ದವರು ಮತ್ತೆ ವಾಪಸ್ ಆಗಿ ದೆಹಲಿಗೆ ತೆರಳ್ತಾ ಇದ್ದಾರೆ ಅಂದ್ರೆ ಏನೋ ಹೈಕಮಾಂಡ್ ನಾಯಕರಿಂದ ಅವರಿಗೆ ಬುಲಾವ್ ಬಂದಿರುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಬಣಬಡಿದಾಟ ಬಹಿರಂಗ ಅದು ನಡೀತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಬೇಕು ಅಂತ ಹೇಳಿ ಹಿರಿಯ ನಾಯಕರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹೈಕಮಾಂಡ್ಗೆ. ಈ ಒಂದು ವಿಚಾರದಲ್ಲಿ ವಿಜಯೇಂದ್ರ ಅವರು ದಿಢೀರ್ ಅಂತ ಇವತ್ತು ದೆಹಲಿಗೆ ತೆರಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಇದ್ರ ಜೊತೆಗೆ ಯತ್ನಾಳ್ ಬಣ ಕೂಡ ಈಗಾಗಲೇ ಇವತ್ತು ದೆಹಲಿಗೆ ತೆರಳ್ತಾ ಇದೆ. ಇದ್ರ ಜೊತೆಗೆ ರಾಮುಲು ಅವರನ್ನು ದೆಹಲಿಗೆ ಕರ್ಸ್ಕೊಂತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ವಿಜಯೇಂದ್ರ ಅವರು ದೆಹಲಿಗೆ ಸಂಜೆ ತೆರಳ್ತಾ ಇರುವಂತ ಸಾಧ್ಯತೆ ಏನಿದೆ, ಸಾಕಷ್ಟು ಕುತೂಹಲ ಕೂಡ ಮೂಡಿರುವಂತದ್ದು. ಯಾಕೆಂದ್ರೆ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರವಾಗಿ ಬಿಜೆಪಿ ದೊಡ್ಡ ಒಂದು ಸಂಘರ್ಷವೇ ನಡೀತಾ ಇದೆ. ಆ ಒಂದು ಸಂಘರ್ಷಕ್ಕೆ ವಿಜೇಂದ್ರ ಅವರನ್ನ ಕರೆಸಿ ಮದ್ದರಿಯುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಇವತ್ತು ಏನ್ ತೆರಳ್ತಾ ಇದೆ, ಖಾಸಗಿ ಕಾರ್ಯಕ್ರಮ ಇದ್ರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಭೇಟಿಯಾದಂತ ಸಂದರ್ಭದಲ್ಲಿ ಇಲ್ಲಿನ ಒಂದು ಬಣ ಬಡಿದಾಟಕ್ಕೆ ಮದ್ದರಿಯುವಂತ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ವಿಚಾರದ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುನಿಲ್. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕೀಯ ಗರಿಗೆದರ್ತಾ ಇದೆ. ಯತ್ನಾಳ್ ದೆಹಲಿಗೆ ತೆರಳುವ ಮುನ್ನವೇ ವಿಜಯೇಂದ್ರ ದೌಡಾಯಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ವಿಜಯೇಂದ್ರಗೆ ಬುಲಾವ್ ಬಂದಿದೆ. ಹಾಗಾಗಿ ಅವರು ಕೂಡ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ನಿಂದ ಕರೆ ಬರ್ತಾ ಇದ್ದಂತೆ ದೆಹಲಿಗೆ ತೆರಳಿದ್ದಾರೆ ಬಿವೈವಿ. ಸಂಜೆ ದೆಹಲಿಗೆ ತೆರಳೋದಕ್ಕೆ ಯತ್ನಾಳ್ ಅಂಡ್ ಟೀಮ್ ಸಜ್ಜಾಗಿದೆ. ಇದರ ಬೆನ್ನಲ್ಲೇ ಯಾವ ರೀತಿಯಾದಂಥ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದಕ್ಕೆ ಈ ಸನ್ನಿವೇಶ ಕೂಡ ಒಂದು ಸಾಕ್ಷಿ. ಯತ್ನಾಳ್ ಬಣ ದೆಹಲಿಗೆ ತೆರಳೋ ಮುನ್ನವೇ ವಿಜೇಂದ್ರ ದೌಡಾಯಿಸ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ವಿಜೇಂದ್ರಗೆ ಬುಲಾವ್ ಕೂಡ ಬಂದಿದೆ. ಏನ್ ಲೆಕ್ಕಾಚಾರ ಹೈಕಮಾಂಡ್ ಇದೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಯತ್ನಾಳ್ ಬಣ ಬಿಜೆಪಿ ದೆಹಲಿಯತ್ತ ಹೋಗ್ತಾ ಇರೋದು, ಮತ್ತೊಂದು ಕಡೆಯಲ್ಲಿ ಬಿವೈ ವಿಜೇಂದ್ರ ಅವರಿಗೆ ಹೈಕಮಾಂಡ್ನಿಂದಲೇ ಬುಲಾವ್ ಬಂದಿರೋದು. ಇವತ್ತು ಸಂಜೆ ನೋಡಿದ್ರೆ ಯತ್ನಾಳ್ ಹಾಗೆ ಟೀಮ್ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿತ್ತು. ನೋಡಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಈ ಬಣ ರಾಜಕೀಯ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ, ಇದೆಲ್ಲದಕ್ಕೂ ಮದ್ದರಿಯೋದಕ್ಕೆ ಹೈಕಮಾಂಡ್ ಏನು ಪ್ಲಾನ್ ಮಾಡ್ಕೊಂಡಿದೆ ಅಂತ. ಇವತ್ತು ನಿನ್ನೆ ನಡೆದಿರುವಂಥದ್ದಲ್ಲ, ನಡೀತಾ ಇರುವಂಥ ಬೆಳವಣಿಗೆಗಳಲ್ಲ ಈ ಬಣ ರಾಜಕೀಯ. ವಿಪಕ್ಷದಲ್ಲಿ ಕೂತಾಗ್ಲಿಂದಲೂ ಕೂಡ ಈ ರೀತಿಯಾದಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ ವಿಜೇಂದ್ರ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಈ ನಡುವೆ ದಾವಣಗೆರೆ ವಾಲ್ಮೀಕಿ ಜಾತ್ರೆಗೆ ವಿಜೇಂದ್ರ ತೆರಳುತ್ತಾ ಇದ್ದು ನೆಲಮಂಗಲ ಬಳಿ ತೆರಳುತ್ತಾ ಇದ್ದಾಗ ಹೈಕಮಾಂಡ್ನಿಂದ ಕರೆ ಬಂದಿದೆ. ನೆಲಮಂಗಲದಿಂದ ವಾಪಸ್ ಆಗಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈವಿ. ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ.
BY ವಿಜೇಂದ್ರ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಜಾತ್ರೆ ಇತ್ತು. ಇಲ್ಲಿಗೆ ಹೋಗ್ತಾ ಇದ್ರು. ಬೆಂಗಳೂರಿನಿಂದ ರಾಜನಹಳ್ಳಿಗೆ ಹೋಗ್ತಾ ಇದ್ದಂತ ಸಂದರ್ಭ ಕರೆ ಬರುತ್ತೆ, ನೀವು ದೆಹಲಿಗೆ ಬರಬೇಕು ಅಂತ. ಹೈಕಮಾಂಡ್ ಕರೆ ಬಂದ ಬೆನ್ನಲ್ಲೇನೆ ವಾಪಸ್ ಆಗಿದ್ದಾರೆ. ನೆಲಮಂಗಲವರೆಗೂ ರೀಚ್ ಆಗಿದ್ದಾರೆ ಅಷ್ಟೇ. ಬೆಂಗಳೂರಿನಿಂದ ಹೊರಟವರು ಅಲ್ಲಿಂದ ಮತ್ತೆ ವಾಪಸ್ ಆಗಿದ್ದಾರೆ. BYV ಹೈಕಮಾಂಡ್ ಭೇಟಿಗೆ ಇದೀಗ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಜಾತ್ರೆ ಇತ್ತು, ಅಲ್ಲಿಗೆ ಹೋಗೋರಿದ್ರು. ಹೀಗೆ ಹೋಗ್ತಾ ಇದ್ದಂಥ ಸಂದರ್ಭ ಆನ್ ದಿ ವೇ ಹೈಕಮಾಂಡ್ನಿಂದ ಕರೆ ಬಂದಿರೋದ್ರಿಂದ ಮತ್ತೆ ವಾಪಸ್ ಆಗಿದ್ದಾರೆ.